ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಜಂತರ್ ಮಂತರ್ ಪ್ರತಿಭಟನೆಗಳನ್ನ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಬೆಳವಣಿಗೆಗಳಾಗಿವೆ. ಒಂದು, ಸದನದಲ್ಲಿ ಪರೀಕ್ಷಾ ಅಕ್ರಮಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹೊಸ ಬಿಲ್ ಮಂಡನೆ ಆಗ್ತಾ ಇರೋದು. ಜೊತೆಗೆ ಸುಧಾರಣೆಗಳನ್ನು ತರೋದಕ್ಕೆ ಮತ್ತು ಪರೀಕ್ಷಾ ವ್ಯವಸ್ಥೆಗೆ ಟೆಕ್ನಾಲಜಿಯ ಟಚ್ ಕೊಡೋದಕ್ಕೆ ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಒಂದನ್ನ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾದ್ರೆ ಈ ಬಿಲ್ ನಲ್ಲಿ ಏನಿದೆ? ಈ ಹಿಂದಿನ ಅಂದ್ರೆ 2 ವರ್ಷಗಳ ಹಿಂದೆ ತರಲಾದ ಕಾಯ್ದೆಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು? ಇದು ಪೇಪರ್ ಲೀಕ್ ಅನ್ನ ತಡೆಯುತ್ತಾ? ಹೊಸ ಟಾಸ್ಕ್ ಫೋರ್ಸ್ ಅಲ್ಲಿ ಯಾರ್ಯಾರಿದ್ದಾರೆ? ಈ ಬಗ್ಗೆ ಪ್ರಧಾನಿ ಮೋದಿ ಹೇಳಿರೋದೇನು? ಬನ್ನಿ ನೋಡೋಣ. ವೀಕ್ಷಕರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇರೋರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಹೇಳಿರೋ ಮೋದಿ ಪರೀಕ್ಷಾ ಪದ್ಧತಿಗಳ ಸುಧಾರಣೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇಲ್ಲಿ ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡೋದಾಗಿ ಪ್ರಧಾನಿ ಮೋದಿ ಹೇಳ್ತಾ ಇದ್ದಾರೆ. ಇದು ಪರೀಕ್ಷಾ ಪದ್ಧತಿಗಳಿಗೆ ಆಧುನಿಕ ಹಾಗೂ ಟೆಕ್ನಾಲಜಿಯ ಟಚ್ ಅನ್ನ ಕೊಡುವ ಪ್ರಯತ್ನ. ಟಾಸ್ಕ್ ಫೋರ್ಸ್ಗೆ ನಂದನ್ ನಿಲೇಕಣಿ ಮುಖ್ಯಸ್ಥರಾಗಿರ್ತಾರೆ. ಅವರ ಜೊತೆ ಇಸ್ರೋದ ಮಾಜಿ ಮುಖ್ಯಸ್ಥ ಎಸ್ ಸೋಮನಾಥ್, ಮಾಜಿ ಐಬಿ ನಿರ್ದೇಶಕ ತಪನ್ ಡೇಕಾ, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಮತ್ತು ಲಾಜಿಸ್ಟಿಕ್ಸ್ ಪರಿಣತ ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಅಮೃತ್ ಲಾಲ್ ಮೀನಾ ಕೂಡ ಈ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರ್ತಾರೆ. ಈ ತಂಡ ನೀಟ್ ಸೇರಿದಂತೆ ಕೇಂದ್ರ ಸರ್ಕಾರ ನಡೆಸುವ ವಿವಿಧ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ, ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ, ಸಮಂಜಸವಲ್ಲದ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ, ಪರೀಕ್ಷಾ ಪದ್ಧತಿಗೆ ಗರಿಷ್ಠ ಮಟ್ಟದ ಟೆಕ್ನಾಲಜಿನ ಬಳಸೋದಕ್ಕೆ ಬೇಕಾದ ಕ್ರಮಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. NTA ಪರೀಕ್ಷಾ ವ್ಯವಸ್ಥೆಯಲ್ಲಿ ಸ್ಟ್ರಕ್ಚರಲ್ ಸುಧಾರಣೆಗಳಿಗೆ ಇದು ಸಹಾಯ ಮಾಡುತ್ತೆ. ಇಲ್ಲಿ ಪರೀಕ್ಷೆಗಳನ್ನು ಡಿಜಿಟಲೈಸ್ ಮಾಡೋದಕ್ಕೆ ಈ ಹಿಂದೆ ರಾಧಾಕೃಷ್ಣನ್ ಸಮಿತಿ ಕೂಡ ಶಿಫಾರಸು ಮಾಡಿತ್ತು. ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲೋ ಪ್ರಿಂಟ್ ಮಾಡಿಸಿ ಅವುಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವ ಇವತ್ತಿನ ವ್ಯವಸ್ಥೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಹೀಗಾಗಿ ಕ್ವಶನ್ ಪೇಪರ್ಗಳನ್ನು ಎನ್ಕ್ರಿಪ್ಷನ್ ಮಾದರಿಯಲ್ಲಿ ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಿ ಅಲ್ಲೇ ಅವುಗಳ ಪ್ರಿಂಟನ್ನು ಪರೀಕ್ಷೆ ಶುರುವಾಗೋದಕ್ಕೆ ಕೆಲ ಕ್ಷಣಗಳ ಮೊದಲು ಹಂಚೋದು ಅಥವಾ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗಳನ್ನು ಮಾಡೋದು, ಈ ತರಹದ ವ್ಯವಸ್ಥೆಯನ್ನು ಜಾರಿಗೆ ತರುವ ಅವಕಾಶ ಇಲ್ಲಿ ಕಾಣ್ತಾ ಇದೆ. ಹಾಗೆ IIT ಬಳಿ ಈಗಾಗಲೇ ಡಿಜಿಟಲೈಸ್ ಪರೀಕ್ಷೆಗಳ ವ್ಯವಸ್ಥೆ ಇದೆ. ಅದನ್ನವರು ಆಂತರಿಕವಾಗಿ IITಗಳಿಗೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಅದನ್ನು ನೀಟ್ ಸೇರಿದಂತೆ NTA ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಅನ್ವಯ ಆಗುವ ಹಾಗೆ ಮಾಡೋ ಅವಕಾಶ ಕೂಡ ಇಲ್ಲಿರುತ್ತೆ. ಒಟ್ಟಾರೆ ತಾಂತ್ರಿಕ ತಂಡವನ್ನು ಸರ್ಕಾರ ಇಲ್ಲಿ ರಚಿಸಿದ್ದು ಪರೀಕ್ಷೆಗಳ ಸುಧಾರಣೆಗೆ ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬಹುದು ಅನ್ನೋ ಬಗ್ಗೆ ಈ ತಂಡ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುತ್ತೆ. ಇನ್ನು ಈ ತಂಡದ ನೇತೃತ್ವ ನಿಲೇಕಣಿ ಅವರದ್ದು. ಇನ್ಫೋಸಿಸ್ ಸಂಸ್ಥಾಪಕರ ತಂಡದ ಸದಸ್ಯರು ಹಾಗೂ ಇನ್ಫೋಸಿಸ್ನ CEO ಕೂಡ ಆಗಿದ್ದ ನಂದನ್ ನಿಲೇಕಣಿ ಮೂಲತಃ ಬೆಂಗಳೂರಿನವರು. IITಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಮುಂದಾಳತ್ವವನ್ನು ನಿಲೇಕಣಿ ವಹಿಸಿಕೊಂಡಿದ್ರು. ಇವತ್ತು ನಾವು ಆಧಾರ್ ಕಾರ್ಡ್ಗಳನ್ನ ಏನು ಬಳಸ್ತಾ ಇದ್ದೀವಿ ಅದರ ಹಿಂದಿದ್ದವರು ಇದೇ ನಿಲೇಕಣಿ. ಹಾಗೆ ಭಾರತದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಕೂಡ ಅವರ ಕೊಡುಗೆ ಇದೆ ಅಂತ ಹೇಳ್ತಾರೆ. ನಾವಿವತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮನ್ನು ಏನು ಬಳಸ್ತಾ ಇದ್ದೀವಿ ಅದರ ಹಿಂದೆ ಕೂಡ ಇದೇ ನಂದನ್ ನಿಲೇಕಣಿ ಅವರ ಸಲಹೆಗಳಿವೆ. ಇನ್ನು 2014ರಲ್ಲಿ ನಂದನ್ ನಿಲೇಕಣಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆದರೆ BJP ಅನಂತಕುಮಾರ್ ಅವರ ವಿರುದ್ಧ 2,28,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ಸೋತರು. ಅನಂತರವೂ BJP ನೇತೃತ್ವದ ಸರ್ಕಾರ ನಂದನ್ ನಿಲೇಕಣಿ ಅವರ ತಾಂತ್ರಿಕ ಪರಿಣಿತಿಯನ್ನು ಬಳಕೆ ಮಾಡಿಕೊಳ್ತಾ ಹೋಯಿತು. ಈಗ ಅವರಿಗೆ ಪರೀಕ್ಷೆಗಳಿಗೆ ಟೆಕ್ನಾಲಜಿಯ ಟಚ್ ಕೊಡೋದಕ್ಕೆ ರಚನೆ ಮಾಡಲಾಗಿರ್ತಕ್ಕಂಥ ಕಾರ್ಯಪಡೆಯ ನೇತೃತ್ವವನ್ನು ಕೊಡಲಾಗಿದೆ. ಇನ್ನು ಇದರ ಜೊತೆ ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ಬಿಲ್ ಅನ್ನು ಮಂಡನೆ ಮಾಡ್ತಾ ಇದೆ. ಇದನ್ನ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಅಂತ ಹೆಸರಿಸಲಾಗಿದೆ. ಈ ಬಿಲ್ ಮೂಲಕ ಇನ್ನು ಮುಂದೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪೇಪರ್ ಲೀಕ್ ಅಥವಾ ಯಾವುದೇ ರೀತಿಯ ಅಕ್ರಮಗಳನ್ನು ಎಸಗೋರಿಗೆ ಕನಿಷ್ಠ 7ರಿಂದ ಗರಿಷ್ಠ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಹಾಗೆ 10 ಕೋಟಿ ರೂಪಾಯಿಗಳವರೆಗೆ ದಂಡ ವಿಧಿಸುವುದಕ್ಕೆ ಅವಕಾಶವನ್ನು ಈ ಬಿಲ್ನಲ್ಲಿ ಕಲ್ಪಿಸಲಾಗಿದೆ. ವೀಕ್ಷಕರೇ, ನಿಮಗೆ ನೆನಪಿದೆಯೋ ಇಲ್ವೋ, 2014ರ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವತ್ತಿನ UPA ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡ್ತಾ ಇದ್ರು. ಅವರ ತುಂಬ ಫೇಮಸ್ ಅನಿಸಿದ್ದು ಮಾತು ಅಂದರೆ ಆ್ಯಕ್ಟ್ ನೈ ಆ್ಯಕ್ಷನ್ ಚಾಹಿಯೇ ಅನ್ನೋದು. ಈಗ ಈ ಮಾತನ್ನು ಯಾಕೆ ನೆನಪ ಮಾಡ್ತಿದ್ದೀನಿ ಅಂದರೆ, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್ ಇದೆಯಲ್ಲ, ಇದನ್ನು ಈ ಹಿಂದೆ ಅಂದರೆ 2024ರಲ್ಲೂ ಕೂಡ ಕೇಂದ್ರ ಸರ್ಕಾರ ಸಂಸದಲ್ಲಿ ಮಂಡಿಸಿತ್ತು. ಅವತ್ತು ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೆ ಕಾನೂನುಗಳನ್ನು ರಚನೆ ಮಾಡಲಾಯಿತು. ಇಲ್ಲಿ
ಪರೀಕ್ಷಾ ಅಕ್ರಮಗಳು ಅಂದರೆ ಏನು ಅಂತ ಒಂದು ದೊಡ್ಡ ಪಟ್ಟಿ ಕೂಡ ಕೊಟ್ಟರು. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು, ಪರೀಕ್ಷೆಗಳಲ್ಲಿ ನಕಲಿ ಮಾಡೋದು, ಒಬ್ಬರ ಬದಲಿಗೆ ಇನ್ನೊಬ್ಬರು ಪರೀಕ್ಷೆ ಬರೆದು ವಂಚಿಸೋದು, ಡಿಜಿಟಲ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿ ಪರೀಕ್ಷಾ ಅಕ್ರಮಗಳನ್ನು ಮಾಡೋದು. ಅಂದರೆ ನಮ್ಮಲ್ಲಿ ಈ PSI ಪರೀಕ್ಷೆ ಟೈಮಲ್ಲಿ ಬ್ಲೂಟೂತ್ ಬಳಸಿ ಕೆಲವರು ಪರೀಕ್ಷೆ ಬರೆದ್ರು ಅಂತ ಹೇಳ್ತಾ ಇಲ್ಲ, ಅದೇ ರೀತಿ ಪರೀಕ್ಷೆಗಳಲ್ಲಿ ಕಾಪಿ ಹೊಡೆಯೋದು, ಈಗ ಸಾಕಷ್ಟು ಅಪರಾಧಗಳನ್ನು ಪಟ್ಟಿ ಮಾಡಲಾಯಿತು. ಸಾಧಾರಣ ಪರೀಕ್ಷೆ ಅಕ್ರಮಕ್ಕೆ 3 ರಿಂದ 5 ವರ್ಷ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ. ದೊಡ್ಡ ಪ್ರಮಾಣದಲ್ಲಿ ಆರ್ಗನೈಸ್ಡ್ ಆಗಿ ಪರೀಕ್ಷೆ ಅಕ್ರಮಗಳನ್ನು ಎಸಗಿದ್ರೆ, ಅಂದರೆ ಮಾಸ್ ಪೇಪರ್ ಲೀಕ್, ಮಾಸ್ ಕಾಪಿ ಮುಂತಾದ ಅಕ್ರಮಗಳಿಗೆ 5 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವನ್ನು ಆ ಬಿಲ್ನಲ್ಲಿ ಕಲ್ಪಿಸಲಾಗಿತ್ತು. ಆದರೆ ಈ ಕಾಯ್ದೆ ಜಾರಿಯಾದ ನಂತರ ನಮ್ಮಲ್ಲಿ ಪರೀಕ್ಷಾ ಅಕ್ರಮಗಳು ಕಡಿಮೆ ಆದವಾ? 2026ರಲ್ಲಿ ಮತ್ತೆ ನೀಟ್ ಪೇಪರ್ ಲೀಕ್ ಆಯಿತು. ಹಾಗಾದರೆ ಆ್ಯಕ್ಟ್ ಇದ್ದು ಇಲ್ಲ, ಆ್ಯಕ್ಷನ್ ಇರಲಿಲ್ವಾ? ನಮ್ಮಲ್ಲಿ ನಿಜವಾಗ್ಲೂ ಬೇಕಿರೋದು ಕಾಯ್ದೆಗಳಲ್ಲ, ಸಾಕಷ್ಟು ಕಾಯ್ದೆಗಳನ್ನು ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಆದರೆ ಆ್ಯಕ್ಷನ್ ಅನ್ನೋದು ಇವತ್ತಿಗೂ ನಮ್ಮಲ್ಲಿಲ್ಲ. ಈಗ ನಿರ್ಭಯ ಆ್ಯಕ್ಟ್ ಇದೆ, ಹಾಗಂತ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ಅಂತಲೇ ಕಾನೂನುಗಳಿವೆ, ಆದರೆ ಕರಪ್ಷನ್ ಕಡಿಮೆ ಆಯಿತಾ? ಹೊಸ ಆ್ಯಕ್ಟ್ಗಳು ಬರೋದಲ್ಲ, ನಮ್ಮ ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿ ಸುಧಾರಣೆ ಬರಬೇಕಿದೆ. ತನಿಖಾಧಿಕಾರಿಗಳಿಗೆ ಜವಾಬ್ದಾರಿ ಹಾಗೂ ಉತ್ತರದಾಯಿತ್ವವನ್ನು ನಿಗದಿಪಡಿಸಬೇಕಾದ ಕೆಲಸ ಆಗಬೇಕಿದೆ. ಈಗ ನೋಡಿ, ಒಂದು ಅತ್ಯಾಚಾರನೋ ಕೊಲೆನೋ ಯಾವುದೋ ಒಂದು ಅಪರಾಧ ಆಯಿತು, ಪೊಲೀಸರು ಯಾರನ್ನು ಅರೆಸ್ಟ್ ಮಾಡ್ತಾರೆ, 10 ವರ್ಷ 20 ವರ್ಷ ಕೇಸ್ ನಡೀತೆ. ಕೆಳಗಿನ ಕೋರ್ಟ್ನಲ್ಲಿ ಶಿಕ್ಷೆ ಆದರೆ ಅದಕ್ಕೆ ಅಪೀಲು, ಅಲ್ಲೂ ಶಿಕ್ಷೆ ಆದರೆ ಅದಕ್ಕೆ ಮತ್ತೆ ಅಪೀಲು, ಅಲ್ಲೆಲ್ಲೋ ಒಂದು ಕಡೆ ಆರೋಪಿ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಬಿಡುಗಡೆ ಆಗಿಬಿಡ್ತಾನೆ. ಹಾಗಾದರೆ ಅಲ್ಲಿ ಅಪರಾಧ ನಡೆದಿತ್ತು ಅನ್ನೋದು ಸುಳ್ಳ? ಅದನ್ನು ಮಾಡಿದವರಿಗೆ ನೀವು ಶಿಕ್ಷೆ ಕೊಟ್ರಿ. ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಬೇಕಾದ ಜವಾಬ್ದಾರಿ ಯಾರ್ದಾಗಿತ್ತು? ಸಾಕ್ಷಿ ಆಧಾರಗಳು ಸರಿ ಇಲ್ಲ ಅಂದರೆ ಇಲ್ಲಿ ಯಾರು ತಪ್ಪು? ಯಾರಿಗಾದರೂ ಜವಾಬ್ದಾರಿಯನ್ನು ನಿಗದಿಪಡಿಸಿದ್ದೀರಾ? ಇನ್ನು ಇಲ್ಲಿ ಸಾಕ್ಷಿ ಆಧಾರಗಳನ್ನು ತರಲಿಲ್ಲ ಅಂದರೆ ಪೊಲೀಸರನ್ನ ಶಿಕ್ಷೆಗೊಳಪಡಿಸ್ತೀವಿ ಅಂತ ಏನಾದರೂ ಕಾನೂನು ಬಂತು ಅಂತ ಇಟ್ಕೊಳ್ಳಿ, ಸುಳ್ಳು ಸಾಕ್ಷಿಗಳ ಸೃಷ್ಟಿನೇ ದೊಡ್ಡ ಪ್ರಮಾಣದಲ್ಲಿ ಆಗಿ ಹೋಗುತ್ತೆ ಅನ್ನೋ ಆತಂಕ ಕೂಡ ಇದೆ. ಹಾಗಾದರೆ ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡೋದು ಹೇಗೆ? ಇನ್ನು ಇಲ್ಲಿ ಕೂಡ ಪರೀಕ್ಷಾ ಅಕ್ರಮಗಳನ್ನು ಮಾಡಿದವರಿಗೆ ಶಿಕ್ಷೆ ಅಂತ ಕಾಯ್ದೆ ಹೇಳುತ್ತೆ, ಆದರೆ ಈ ಶಿಕ್ಷೆ ಆಗೋದು ಯಾವಾಗ? ಮೊದಲೇ ನ್ಯಾಯಾಲಯದಲ್ಲಿ ತಾರೀಖ್ ಪೇ ತಾರೀಖ್ ಅಂತಾರೆ, ಅಂದರೆ ಅಪೀಲ್ ಪೇ ಅಪೀಲ್. ಇಲ್ಲಿ ತಪ್ಪು ಮಾಡಿದವನು ಅಥವಾ ಅನ್ಯಾಯಕ್ಕೆ ಒಳಗಾದವನು ಯಾರಾದರೂ ಒಬ್ಬ ಈ ಭೂಮಿ ಮೇಲಿಂದ ಹೋಗೋವರೆಗೂ ಕೇಸ್ ನಡೀತಲೇ ಇರುತ್ತೆ. ನಾನಿಲ್ಲಿ ನ್ಯಾಯಾಲಯಗಳ ತಪ್ಪು ಅಂತ ಹೇಳ್ತಾ ಇಲ್ಲ, ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿವೆ, ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ನ್ಯಾಯಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿಲ್ಲ. ಅದನ್ನೆಲ್ಲವನ್ನೂ ಸರಿಪಡಿಸದೇ ಇದ್ದರೆ ಕೇಸುಗಳು ಬೇಗ ಮುಗಿಯೋದಿಲ್ಲ. ಇದೇ ಕಾರಣಕ್ಕೆ 2024ರಲ್ಲಿ ಜಾರಿಯಾದ ಪರೀಕ್ಷಾ ಅಕ್ರಮಗಳ ನಿಯಂತ್ರಣ ಕಾಯ್ದೆ ತುಂಬ ಎಫೆಕ್ಟಿವ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಈಗ ಅದನ್ನು ಸರಿಪಡಿಸೋ ಕೆಲಸ ನಡೀತಾ ಇದೆ. ಹೊಸ ಕಾಯ್ದೆಯಲ್ಲಿ ತನಿಖೆಗೆ, ವಿಚಾರಣೆಗೆ ಕಾಲಾವಕಾಶವನ್ನು ನಿಗದಿ ಮಾಡ್ತಾ ಇದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಇಲ್ಲಿ ಹೊಸ ಕೋರ್ಟ್ಗಳ ರಚನೆ ಏನೂ ಆಗೋದಿಲ್ಲ. ಬದಲಿಗಿರೋ ನ್ಯಾಯಾಲಯಗಳಲ್ಲೇ ಆದ್ಯತೆಯ ಮೇರೆಗೆ ಈ ಪ್ರಕರಣಗಳ ವಿಚಾರಣೆ ನಡೆಯುತ್ತೆ. ಒಂದು ಪ್ರಕರಣ ದಾಖಲಾದರೆ ಅದರ ತನಿಖೆಯನ್ನು ಪೊಲೀಸರು 2 ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ 2 ತಿಂಗಳೊಳಗೆ ಆಗಬೇಕು. ನಂತರ 3 ತಿಂಗಳಲ್ಲಿ ನ್ಯಾಯಾಲಯ ವಿಚಾರಣೆಯನ್ನು ಮುಗಿಸ್ಬಿಡಬೇಕು. ಪ್ರತಿನಿತ್ಯ ವಿಚಾರಣೆ ನಡೆದರೂ ಸರಿ ಅಂತ 3 ತಿಂಗಳ ಕಾಲಾವಧಿಯಲ್ಲಿ ಈ ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡು ತೀರ್ಪೊಳ ಬರಬೇಕು. ಅನಂತರ ಅಪೀಲ್ ಹೋಗೋದಾದರೆ ಹೈಕೋರ್ಟ್ನ ಡಿವಿಷನಲ್ ಬೆಂಚ್, ಅಂದರೆ 2 ನ್ಯಾಯಮೂರ್ತಿಗಳ ಬೆಂಚ್ ಮುಂದೆ ಅಪೀಲ್ ಹೋಗಬೇಕು. ಅಲ್ಲಿ ಕೂಡ 3 ತಿಂಗಳ ಒಳಗೆ ತೀರ್ಪು ಕೊಡಬೇಕು ಹಾಗಂತ ಹೊಸ ಬಿಲ್ ಹೇಳ್ತಾ ಇದೆ. ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಇಲ್ಲಿ ಹೆಚ್ಚು ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಅಥವಾ ಕೋಚಿಂಗ್ ಸೆಂಟರ್ಗಳು ಅಕ್ರಮದಲ್ಲಿ ಭಾಗಿಯಾದರೆ ಅವರನ್ನು ಕೂಡ ಕಠಿಣವಾಗಿ ಶಿಕ್ಷಿಸೋದಕ್ಕೆ ಬೇಕಾದ ಒಂದಷ್ಟು ಅವಕಾಶಗಳನ್ನು ಈ ಕಾಯ್ದೆಯಲ್ಲಿ ರೂಪಿಸಲಾಗಿದೆ. ಇನ್ನು ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಅನ್ನೋದು ಗೊತ್ತಿಲ್ಲ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕೊಡದೆ ಒತ್ತಡ ಹೇರೋ ಪದ್ಧತಿಯಲ್ಲಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. ಇಲ್ಲೂ ಅದೇ ಆಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಆ್ಯಕ್ಟ್ ಅನ್ವಯ ಆಗೋದು ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಗಳು, ಅಂದರೆ UPSC, NTA, ರೈಲ್ವೆ, ಬ್ಯಾಂಕಿಂಗ್ ಮುಂತಾದ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳಿಗೆ ಮಾತ್ರ. ರಾಜ್ಯ ಸರ್ಕಾರ ಬೇಕಿದ್ರೆ ತಾವು ಇಂಥದ್ದೊಂದು ಆ್ಯಕ್ಟ್ ರಚನೆ ಮಾಡ್ಕೋಬೋದು, ಆದರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ವೀಕ್ಷಕರಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರುವ ಪ್ರಶ್ನೆ ಅಂದರೆ, ಇದರಿಂದ ಪರೀಕ್ಷಾ ಅಕ್ರಮಗಳು ನಿಂತು ಹೋಗ್ತವಾ? ನಮ್ಮಲ್ಲಿ ಸರ್ಕಾರ ಯಾವ್ದು ಬೇಕಾದರೂ ಇರಲಿ, ಅವತ್ತಿನ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಆಗತ್ತೆ ಹೊರತು ಸಮಸ್ಯೆಯ ಆಳ ಹುಡುಕುವ ಅಥವಾ ಶಾಶ್ವತ ಪರಿಹಾರಗಳನ್ನು ಕೈಗೆತ್ತಿಕೊಳ್ಳುವ ಕೆಲಸ ಕಳೆದ 8 ದಶಕಗಳಿಂದ ಭಾರತದಲ್ಲಿ ಆಗಿಲ್ಲ. ಅದು BJP, ಕಾಂಗ್ರೆಸ್, ಜನತಾ ಪಕ್ಷ ಯಾವ ಸರ್ಕಾರ ಆದರೂ ಇರಲಿ, ಅವತ್ತಿನ ಗಾಯಕ್ಕೆ ಅವತ್ತು ಮುಲಾಮ್ ಅಷ್ಟೇ. ಆಗಬೇಕಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ. ಅದನ್ನು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳಾಗಬೇಕಿದೆ. ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ನಡೆಯುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಅವರ ಬದುಕಿನ ಅತಿ ದೊಡ್ಡ ತಿರುವನ್ನು ಕೇವಲ ಒಂದು ಪರೀಕ್ಷೆಯಲ್ಲಿ ನಿರ್ಧಾರ ಮಾಡಿಬಿಡಬೇಕಾ? ಯಾಕೆ ನೀಟ್ನಂಥ ಪರೀಕ್ಷೆಗಳನ್ನು ಹಲವು ಹಂತಗಳಲ್ಲಿ ಮಾಡಿ ಮಕ್ಕಳಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ? ಶಿಕ್ಷಣವನ್ನು ನಮ್ಮ ಸಂವಿಧಾನ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದ್ದೇವೆ.
ಈ ಮೂಲಭೂತ ಹಕ್ಕು ಎಲ್ರಿಗೂ ಒಂದೇ ಥರ ಸಿಗುವ ಹಾಗೆ ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿವೆಯಾ? ಏಕರೂಪ ಶಿಕ್ಷಣ ವ್ಯವಸ್ಥೆ ಇಡೀ ಭಾರತದಲ್ಲಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತಾ? ಪರೀಕ್ಷೆಗಳು ಮತ್ತು ಮಕ್ಕಳಲ್ಲಿ ಅನಗತ್ಯ ಒತ್ತಡ, ವಿಪರೀತ ಕಾಂಪಿಟೇಷನ್ ಅನ್ನು ಕ್ರಿಯೇಟ್ ಮಾಡೋ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಕೋಚಿಂಗ್ ಮಾಫಿಯಾಗಳು ಇವುಗಳನ್ನು ನಿಯಂತ್ರಿಸೋದಕ್ಕೆ ಏನಾದರೂ ಒಂದು ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರಾ? ವಿದ್ಯಾರ್ಥಿಗಳ ನಡುವಿನ ಕಾಂಪಿಟೇಷನ್ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಕೋಚಿಂಗ್ ಸೆಂಟರ್ಗಳ ನಡುವಿನ ಕಾಂಪಿಟೇಷನ್ ಈ ಪರೀಕ್ಷಾ ಅಕ್ರಮಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವು ಯಾಕೆ ಒಪ್ಕೋತಾ ಇಲ್ಲ? ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆ ಅವರ ಮೇಲೆ ಸೃಷ್ಟಿ ಮಾಡ್ತಾ ಇರೋ ಒತ್ತಡನೇ ಕಾರಣ ಅಂತ ನಮಗೆ ಅನಿಸೋದಿಲ್ವಾ? ಎಸ್, ಒಟ್ಟಾರೆ ಡಾಕ್ಟರ್ ಓದೋಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ ನಂತರ ನಾವು ಈ ದೇಶದಲ್ಲಿ ಎಂಥ ಡಾಕ್ಟರ್ಗಳನ್ನು ನೋಡೋದಕ್ಕೆ ಸಾಧ್ಯ? ಅಟ್ಲೀಸ್ಟ್ ಪ್ರಾಣ ಕಾಪಾಡೋ ಡಾಕ್ಟರ್ ಮಾಡೋದಕ್ಕೆ ಶುದ್ಧ ಮೆರಿಟನ್ನು ಕನ್ಸಿಡರ್ ಮಾಡ್ತಾ ಇದ್ದಾರಾ? ಅದೇ ಇಲ್ಲ ಅಂದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ? ಏನಪ್ಪ, ಅಂತೂ ನಾವು ಬದುಕ್ತಾ ಇರುವ ಮತ್ತು ನಮ್ಮ ಮಕ್ಕಳಿಗೆ ಕೊಡ್ತಾ ಇರುವ ಶೈಕ್ಷಣಿಕ ಪರಿಸರ ಹಾಗೂ ಶಿಕ್ಷಕರ ವ್ಯವಸ್ಥೆ ಸರಿ ಇದೆಯಾ ಅನ್ನೋ ಬಗ್ಗೆ ಒಂದು ಆತ್ಮಾವಲೋಕನದ ಅಗತ್ಯ ಇದೆ. ಇದನ್ನು ಯಾರು ಮಾಡಬೇಕು? ನಿಮಗೇನಾದರೂ ಈ ಬಗ್ಗೆ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.